ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬದನೆಕಾಯಿದಿಂದ ಪಲ್ಯ, ಚಟ್ನಿ, ಸಾಂಬಾರು, ಎಣ್ಗಾಯಿ ಪಲ್ಯ ಏನೇನೋ ಹೊಸ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇದೇ ಬದನೆಕಾಯಿದಿಂದ ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ. ಒಂದೇ ಥರದ ಬದನೆಕಾಯಿ ಪಲ್ಯ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈಗ ಒಂದು ಕುಕ್ಕರ್ಗೆ ನಾನು ಬದನೆಕಾಯಿನ ತೊಗೊಂಡಿದ್ದೀನಿ ರೀ. ಎಳೆ ಬದನೆಕಾಯಿನ ತೊಗೊಂಡಿದ್ದೀನಿ. ಮತ್ತು ನಿಮ್ಮ ಕಡೆ ಯಾವ ರೀತಿ ಬದನೆಕಾಯಿ ಅದಾವಲ್ಲ ಆ ಬದನೆಕಾಯಿನ, ಎಳೆ ಬದನೆಕಾಯಿ ಅಂದರೆ ಸಣ್ಣ ಸಣ್ಣ ತೊಗೋಬೇಡ್ರಿ, ದಪ್ಪನೇ ಇರಬೇಕು, ಅದ್ರ ಒಳಗಡೆ ಬೀಜ ಇರಬಾರ್ದು, ಆ ರೀತಿ ಬದನೆಕಾಯಿನ ತೊಗೊರಿ. ಮತ್ತು ಯಾವುದೇ ರೀತಿ ಹುಳ ಇಲ್ಲಾರ ಬದನೆಕಾಯಿನ ನೋಡಿಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಏನಾಗ್ತೈತಿ, ಸಿಪ್ಪೆ ಬೇಗನೆ ಬಿಡ್ತದೆ ರೀ. ಇದನ್ನು ಕೆಲವೊಬ್ಬರು ಸುಟ್ಬಿಟ್ಟು ಅಥವಾ ಸ್ಟೀಮ್ ಮಾಡಿನೂ ತೊಗೋತಾರೆ ರೀ. ಅದಕ್ಕಿಂತ ಬೇಗನೆ ಕುಕ್ಕರ್ನಲ್ಲೇ ಮಾಡ್ಕೋಬೋದು. ನೋಡಿ, ನಾನು 2 ಬದನೆಕಾಯಿನ ತೊಗೊಂಡಿದ್ದೀನಿ. ಎರಡಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ. ನೋಡಿ, ಇದನ್ನು ಮುಚ್ಚಿ ನಾನು ಹೈ ಫ್ಲೇಮಲ್ಲಿ 2 ಸೀಟಿಯನ್ನು ತೊಗೋತೀನಿ ರೀ. 2 ಸೀಟಿ ತೊಗೊಂಡ್ರೆ ಸಾಕ್ರಿ. ನೋಡಿ, ಕುಕ್ಕರ್ ಬಂದದ್ರಿ. ನೋಡಿ, ಬದನೆಕಾಯಿ ತುಂಬಾ ಸಾಫ್ಟ್ ಆಗಿದೆ. ಸ್ಟೀಮ್ ಮಾಡಿ ಅಥವಾ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಟು ಸುಟ್ಕೊಳ್ಳೋಕ್ಕಿಂತ ಬೇಗನೆ ಮಾಡ್ಕೋಬೋದು ರೀ. ನೋಡಿ, ಈಗ ಇದು ಕರೆಕ್ಟಾಗಿ ಇಷ್ಟೇ ಸಾಫ್ಟ್ ಆಗಬೇಕು ರೀ. ಇದು ತುಂಬಾ ಬಿಸಿ ಅದ. ಇದು ಸ್ವಲ್ಪ ಆರಿದ ಮೇಲೆ ಅದು ತುಂಬ ತೆಗೆದುಬಿಟ್ಟು ಸಿಪ್ಪೆ ತೆಗೆದು ತೊಗೋತೀನಿ ರೀ ನಾನು ಇದನ್ನು. ಈಗ ಒಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯಿಲಿ ರೀ. ನೋಡಿ, ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಹಿಂಗೆ ಕಂಪಲ್ಸರಿಯಾಗಿ ಹಾಕಿರಿ, ಸ್ಕಿಪ್ ಮಾಡಬೇಡ್ರಿ. ಹಿಂಗದಿಂದ ಟೇಸ್ಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾರೆ. ಸ್ವಲ್ಪ ಕರಿಬೇವು ಸೊಪ್ಪು ಇವನ್ನೊಂದು ಸ್ವಲ್ಪ ಲೋ ಫ್ಲೇಮ್ದಲ್ಲಿಟ್ಟೇ ಫ್ರೈ ಮಾಡ್ಕೊತೀನಿ ರೀ. ಇಲ್ಲಾಂದರೆ ಹಿಂಗನೂ ಬೇಗನೆ ಸೀದು ಹೋಗ್ತದೆ ರೀ. ನೋಡಿ, ಇವು ಫ್ರೈ ಆಗ್ಯಾವೆ. ಫ್ರೈ ಆದಮೇಲೆ ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಜಜ್ಜಿನೂ ಹಾಕ್ಬೋದು ರೀ. 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದರೆ 1 ಮೆಣಸಿನ್ಕಾಯಿನ ಹಾಕಿರಿ. ಅದನ್ನೂ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ರೀ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನಿ. 1 ನಿಮಿಷ ಅಷ್ಟು ಬೇಯಿಸ್ಕೊತೀನಿ ರೀ. ಆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕ್ರಿ. ತುಂಬ ಏನು ಕಲರ್ ಚೇಂಜ್ ಆಗೋವರೆಗೂ ಏನು ಬೇಯಿಸ್ಕೊಳ್ಳಲ್ಲ ರೀ. ಕರೆಕ್ಟಾಗಿ ಬೇಯ್ದದ್ರಿ. ಬೇಯ್ದ್ಮೇಲೆ ಸ್ವಲ್ಪ ಇಲ್ಲಿ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ಒಂದು ಸ್ವಲ್ಪ ಕ್ಯಾರೆಟ್, ಒಂದು ಅರ್ಧ ಕ್ಯಾರೆಟನ್ನು ಹಾಕಿದ್ದೀನಿ ರೀ. ಒಂದು ಸ್ವಲ್ಪ ಹಸಿ ಬಟಾಣಿ. ನೋಡಿ, ಈಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೋತೀನಿ ರೀ ನಾನು. ನೋಡಿ, ಈರುಳ್ಳಿ ಸೊಪ್ಪಂತೂ ಬೇಗನೆ ಬೇಯ್ದುಬಿಡ್ತದೆ ರೀ. ಅದು ಆದಷ್ಟು ಕ್ಯಾರೆಟ್ ಅದು ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ, ಅಂದ್ರೆ ಬೇಗನೆ ಬೇಯ್ತದೆ ರೀ ಅದು. ಇದಕ್ಕೆ ನಾನು ಒಂದು ಸಣ್ಣ ಟೊಮೆಟೊನ ಹಾಕ್ತಾಯಿದ್ದೀನಿ ರೀ. ದೊಡ್ಡ ಟೊಮೆಟೊ ಇದ್ರೆ ಅರ್ಧ ಟೊಮೆಟೊನ್ನೇ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ವೆಜಿಟೇಬಲ್ಸು ಇನ್ನಷ್ಟು ಸಾಫ್ಟ್ ಆಗ್ತವೆ ರೀ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ಇದನ್ನು ನಾನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟು 2 ನಿಮಿಷ ಬೇಯಿಸ್ತೀನಿ. ನೋಡಿರಿ, 2 ನಿಮಿಷ ಆದಮೇಲೆ ಎಲ್ಲ ವೆಜಿಟೇಬಲ್ಸು ಇನ್ನಷ್ಟು ಸಾಫ್ಟ್ ಆಗ್ಯಾವ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ. ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕೋತೀನಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಖಾರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ. ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ. ನೀವು ಕಿಚನ್ ಕಿಂಗ್ ಮಸಾಲನ್ನಾದ್ರೂ ಹಾಕ್ಬೋದು ರೀ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಾಗಷ್ಟು. ಈಗ ಮಸಾಲೆಗಳನ್ನ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟೇ ಮಿಕ್ಸ್ ಮಾಡ್ತೀನಿ ರೀ. ಇಲ್ಲಾಂದ್ರೆ ಮಸಾಲೆ ಸೀದೋಗ್ತೈತಿ. ಮತ್ತು ಸೀದೋದ್ರೆ ಟೇಸ್ಟ್ ಕೈ ಅನ್ನಿಸ್ತದೆ ರೀ. ನೋಡಿ, ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟೇ ನಾನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ತದ್ರಿ. ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ನೋಡಿರಿ ಬದನೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೋಡಿ, ತುಂಬಾ ಸಾಫ್ಟ್ ಅದಾವೆ ರೀ. ನಿಮಗೆ ಬದನೆಕಾಯಿ ಹಾಗೆ ಕೂಸೋದು ಒಳಗೆ ಹುಳ ಇರ್ತಾವತ್ತ ಹಾಗೆ ಅನ್ನಿಸ್ತಿತ್ತಂದ್ರೆ ನೀವು 1ರಲ್ಲಿ 2 ಭಾಗ ಮಾಡಿನೂ ಕುಕ್ಕರಲ್ಲಿ ಹಾಕಿ ಆ ರೀತಿನೂ ಬೇಯಿಸ್ಕೋಬೋದು ರೀ. ನೋಡಿ, ತುಂಬಾ ಸಾಫ್ಟ್ ಆಗ್ಯಾವ. ಸ್ಪೂನ್ದಿಂದನೇ ಮ್ಯಾಶ್ ಆಗತ್ತದ ರೀ. ನೋಡಿ, ಈ ರೀತಿ ಒಂದು ಸ್ಪೂನ್ದಿಂದನೇ ಮ್ಯಾಶ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಆ ಬದನೆಕಾಯಿ ಮಸಾಲೆ ವೆಜಿಟೇಬಲ್ಸ್ ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ.
ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೆಂತ್ಯ ಹಾಕ್ತೀನಿ ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನಡೀತದೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಈಗ ನೋಡಿ ಬದನೆಕಾಯಿ ಎಲ್ಲ ಮಸಾಲೆ ಜೊತೆ ವೆಜಿಟೇಬಲ್ ಜೊತೆ ಮಿಕ್ಸ್ ಆಗೈತೆ. ಇದನ್ನು ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ, ಲೋ ಫ್ಲೇಮ್ದಲ್ಲಿ ಇಟ್ಟನೆ. 2 ನಿಮಿಷ ಆಗ್ಯದ ರೀ. ಇದು ಚೆನ್ನಾಗಿ ಬೇಯ್ದದ ರೀ ಬದನೆಕಾಯಿ, ಮತ್ತು ಇನ್ನಷ್ಟು ಸಾಫ್ಟ್ ಆಗಿರ್ತದೆ ರೀ ಅದು. ನೋಡಿರಿ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಬಿಸಿ ಬಿಸಿಯಾಗಿರುವಂಥ ವೆಜಿಟೇಬಲ್ಸ್ ಹಾಕಿರೋ ಬದನೆಕಾಯಿ ಭರ್ತಾ ರೆಡಿ ಆಗಿದೆ ರೀ. ಇದು ಬಿಸಿ ರೊಟ್ಟಿ, ಚಪಾತಿ, ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈ ರೀತಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೂ ನೀವು ಕರಿಬೋದು ರೀ. ಅದೇನಂದ್ರೆ ಬದನೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಬದನೆಕಾಯಿ ಇಷ್ಟ ಆಗಲ್ಲೋ ಅವ್ರಿಗಂತೂ ಇದು ಫೇವ್ರೇಟ್ ಆಗ್ತದೆ ರೀ. ನನ್ನ ರೀತಿಯಲ್ಲಮ್ಮ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 8 ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ ರೀ. ಈ ಬದನೆಕಾಯಿಗಳನ್ನು ಆ ತುಂಬನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೀನಿ ರೀ. ಮತ್ತು ಸೆಂಟ್ರಲ್ಲೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಬದನೆಕಾಯಿಗಳು ಯಾವುದೇ ರೀತಿ ಹುಳ ಇರಲಾರ ಬದನೆಕಾಯಿನೇ ನೋಡಿ ತೊಗೊಂಡಿದ್ದೀನಿ ರೀ. ಮತ್ತು ಇದರಲ್ಲಿ ನಾನು ಉಪ್ಪನ್ನು ಹಾಕಿ ಈ ಬದನೆಕಾಯನ್ನು ತೊಳಿಲಿಕ್ಕೆ ಹಾಕಿದ್ದೀನಿ ರೀ. ನೋಡಿ ಆದಷ್ಟು ಎಳೆ ಬದನೆಕಾಯಿಯನ್ನೇ ತೊಗೊರಿ, ಟೇಸ್ಟ್ ಚೆನ್ನಾಗಾಗ್ತೈತಿ. ನಿಮ್ಮ ಕಡೆ ಯಾವ ರೀತಿ ಬದನೆಕಾಯಿ ಸಿಗ್ತಾವಲ್ಲ ಅದೇ ಬದನೆಕಾಯಲ್ಲಿ ಈ ರೆಸಿಪಿಯನ್ನು ಮಾಡ್ಕೊರಿ. ಈಗ ಈ ನೀರನ್ನು ತೆಗೆದುಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ತೊಗೋತೀನಿ. ನೋಡಿ ನೀರನ್ನು ತೆಗೆದಿದ್ದೀನಿ ಮತ್ತು ಕಾಟನ್ ಬಟ್ಟೆಯಿಂದ ಕರೆಕ್ಟಾಗಿ ಅಂದರೆ ನೀಟಾಗಿ ಒರೆಸ್ಕೊಂಡಿದ್ದೀನಿ ರೀ. ನೀರಿನ ಅಂಶ ಉಳಿಬಾರ್ದು ರೀ. ಈ ರೀತಿ ನೀರಿನ ಅಂಶ ಉಳಿಲಾರ್ದಂಗೆ ಒರೆಸ್ಬಿಟ್ಟು ತೊಗೊಂಡಿದ್ವಿ. ಈಗ ಒಂದು ಕಡೆಯಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಬದನೆಕಾಯಿಗೆ ಎಷ್ಟು ಎಣ್ಣೆನ ಹಾಕಲ್ಲ ರೀ, 1 ಬಟ್ಲಾಗಷ್ಟು ಎಣ್ಣೆನ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ. ಈ ಬದನೆಕಾಯಿಗಳನ್ನು ಈಗ ಫ್ರೈ ಮಾಡ್ಕೊತೀನಿ ರೀ. ಅದು ಎಣ್ಣೆಯಲ್ಲಿ ಕರೆದು ತೊಗೋತೀನಿ ರೀ. ಎಣ್ಣೆಯಲ್ಲಿ ಕರೆದು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಮತ್ತು ಬದನೆಕಾಯಿ ಎಣ್ಣೆಯಲ್ಲಿ ಕರೆದ್ರಿಂದ ಎಣ್ಣೆ ಏನು ತುಂಬಾ ಹಿಡ್ಕೊಳ್ಳಲ್ಲ ರೀ. ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ನಾನು ಈ ಬದನೆಕಾಯಿನ ಇದ್ರೊಳಗೆ ಕರೆದ್ಬಿಟ್ಟು ತೊಗೋತೀನಿ ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ತುಂಬಾ ಸಾಫ್ಟ್ ಆಗಿಬಿಡ್ತಾರೆ ರೀ ಬದನೆಕಾಯಿ. ನಾನು ತೋರಿಸ್ತೀನಿ ನಿಮ್ಗೆ. ಇಷ್ಟೇ ಅಂದರೆ ಈ ರೀತಿ ಎಣ್ಣೆಯಲ್ಲಿ ಕರೆದು ಮಾಡೋದ್ರಿಂದ ಎಣ್ಣೆ ತುಂಬ ಹಿಡಿತದೆ ಅನ್ನೋದು ನಿಮಗೆ ಅನಿಸ್ತದೆ. ಆದರೆ ಇದು ಬದನೆಕಾಯಿ ಎಣ್ಣೆನ ಹೀರ್ಕೊಳ್ಳಲ್ಲ ರೀ. ನೋಡಿ ನಿಮ್ಗೆ ಗೊತ್ತಾಗ್ತೈತೆ ನೋಡಿರಿ. ಈ ಬದನೆಕಾಯಿ ಸೊಪ್ಪು ಕಲರ್ನು ಚೇಂಜ್ ಆಗೈತಿ ಮತ್ತು ಇವು ಸಾಫ್ಟ್ ಆಗ್ಯಾವ ಅಂತ ಹೇಳಿ. ನೋಡಿ ಸಿಪ್ಪೆ ತುಂಬು ಎಲ್ಲನೂ ಸಾಫ್ಟಾಗಿರ್ತದೆ. ನೋಡಿರಿ ಈ ಬದನೆಕಾಯಿ ಏನಾಗ್ಯಾವ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವ ರೀ. ಒಂದು 3 ನಿಮಿಷ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ಮೆತ್ತಗಾದರೆ ಸಾಕ್ರಿ. ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿ ರೆಡಿ ಆಗ್ಯಾವ ರೀ. ನೋಡಿ ತುಂಬಾ ಸಾಫ್ಟಾಗಿರ್ತಾವೆ ರೀ. ಈ ರೀತಿ ಎಣ್ಣೆಲಿ ಕರೆದನೇ ಮಾಡ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗಾಗ್ತೈತಿ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿರಿ ನನಗೆ ಎಷ್ಟು ಎಣ್ಣೆ ಹಾಕಿನಿ ಅಷ್ಟೇ ಎಣ್ಣೆನೂ ಉಳ್ಕೊಂಡದ. ಇದು ಎಣ್ಣೆನೂ ಹಿರ್ಕೊಳ್ಳಲ್ಲ, ಟೇಸ್ಟೂ ಚೆನ್ನಾಗಾಗ್ತೈತಿ. ಈಗ ಒಂದು ಪ್ಯಾನ್ಗೆ ನಾನು 1 ಬಟ್ಲಕ್ಕೆ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಒಂದು 4-5 ಸ್ಪೂನ್ ಆಗೋಷ್ಟು ಹಸಿ ಶೇಂಗಾನ ತೊಗೊಂಡಿದ್ದೀನಿ ರೀ. ನೀವು ಹುರಿದಿರೋ ಶೇಂಗಾ ಇದ್ದರೆ ಡೈರೆಕ್ಟಾಗಿ ಅದನ್ನು ತೊಗೋಬೋದು ರೀ. ನೋಡಿ ಇವನ್ನೀಗ ಹುರ್ಕೋತೀನಿ. ನೋಡಿ ದೊಡ್ಡ ಸ್ಪೂನ್ದಿಂದನೇ 4 ಸ್ಪೂನ್ ಆಗೋಷ್ಟು ಶೇಂಗಾ ಅದಾವೆ ರೀ ಇವು. ನೋಡಿರಿ ಈಗ ಶೇಂಗಾ ಹುರಿದವ. ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಈಗ ಒಂದು ಸ್ವಲ್ಪ ತಾರ್ಲಿ ರೀ ಅನ್ಕತಕ್ಕ ನಾನು ಇದನ್ನು ಸೈಡಿಗೆ ಇಡ್ತಿದ್ದೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಇದೇ ಪ್ಯಾನ್ಗೆ ನಾನು ದೊಡ್ಡ ಸ್ಪೂನ್ದಿಂದ 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ಅವನು ಹುರ್ಕೊಂಡ್ರಿ. ಎಳ್ಳಂತೂ ಬೇಗನೆ ಹುರಿತಾವ್ರಿ, ಚಟಪಟ ಸಿಡಿತಾವ. ಬೇಗನೆ ಸ್ವಲ್ಪ ತಿರುಗಾಡಿ ಹುರಿಬೇಕು ರೀ. ನೋಡಿ ಹುರಿದ ಮೇಲೆ ಕಲರ್ನು ಚೇಂಜ್ ಆಗಿರ್ತದೆ ರೀ. ಕರೆಕ್ಟಾಗಿ ಹುರಿದಾವ ಗ್ಯಾಸನ್ನು ಆಫ್ ಮಾಡಿ ಆ ಶೇಂಗಾ ಇರೋ ಪ್ಲೇಟಿಗೆ ನಾನು ಈ ಎಳ್ಳನ್ನು ಹಾಕೋತೀನಿ ರೀ. ಎಳ್ಳದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಎಣ್ಗಾಯಿ ಪಲ್ಯ. ನೋಡಿ ಒಂದು ಸ್ವಲ್ಪ ತಾರ್ಲಿ ರೀ. ಆದ್ಮೇಲೆ ಗ್ರೈಂಡ್ ಮಾಡ್ಕೋತೀನಿ ರೀ. ಈಗ ಒಂದು ಮಿಕ್ಸಿ ಜಾರ್ಗೆ ನೋಡಿ ಶೇಂಗಾ ಮತ್ತು ಎಳ್ಳನ್ನು ಹಾಕ್ತಾಯಿದ್ದೀನಿ. ಶೇಂಗಾ ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋಬೋದು. ನೋಡಿ ಇಲ್ಲ ನಾ ಇಲ್ಲಿ ಸಿಪ್ಪೆ ದರಸ್ಲೇ ಹಾಕತ್ತಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊರಿ. ಇದಕ್ಕೆ ನಾನು 1 ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ.
ಒಂದು 2 ಸ್ಪೂನ್ ಆಗಷ್ಟು, ಸಣ್ಣ ಸ್ಪೂನಿಂದ 2 ಸ್ಪೂನ್ ಆಗಷ್ಟು ಇಲ್ಲಿ ಒಣ ಕೊಬ್ಬರಿ ಅಥವಾ ಡೆಸಿಗ್ನೇಟೆಡ್ ಕೊಕೊನಟನ್ನು ಹಾಕ್ತಾಯಿದ್ದೀನಿ ರೀ. ಅಥವಾ ನೀವು ಒಣ ಕೊಬ್ಬರಿ ಏನಾದರೂ ತುರಿದ್ಬಿಟ್ಟು ಹಾಕ್ಬೋದು, ಸಣ್ಣದಾಗಿ ಹುಳಿಬಿಟ್ಟು ಹಾಕ್ಬೋದು. ಈ ಡೆಸಿಗ್ನೇಟೆಡ್ ಕೊಕೊನಟನ್ನು ಮನೆಯಲ್ಲೇ ಹ್ಯಾಂಗೆ ಮಾಡೋದು ಅಂಥೇಳಿ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ರೀ. ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಮತ್ತು ನೋಡಿರಿ ಎಳ್ಳು ಕೊಬ್ಬರಿ ಎಲ್ಲದಿಂದ ಎಣ್ಣೆ ಬಿಟ್ಟು ಎಷ್ಟು ಮೆತ್ತಗಾಗಿದೆ ರೀ. ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದು ಬದನೇಕಾಯಿ ಕರೆದಿರೋ ಕಡಾಯಿಯಲ್ಲೇ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಈಗ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಎಣ್ಗಾಯಿ ಪಲ್ಯ. ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು ರೀ, ಇಲ್ಲಾಂದ್ರೆ ಹಿಂಗನೂ ಬೇಗನೆ ಸೀದೋಗ್ತದೆ. ಈಗ ಹಿಂಗೆ ಫ್ರೈ ಆದಾಗಿದ್ರಿ ಒಂದು 9ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನ ಕುಟ್ಟಿ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕ್ರಿ, ಅಂದರೆ ಎಣ್ಗಾಯಿ ಪಲ್ಯ ಟೇಸ್ಟ್ ಆಗ್ತದೆ. ಈಗ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತೀನಿ ರೀ. ಅದೇನು ಕಲರ್ ಚೇಂಜ್ ಆಗೋರಿಗಿಲ್ಲ. 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ದಪ್ಪ ಪೀಸ್ಗಳು ಇರಬಾರ್ದು, ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡಿ ಈರುಳ್ಳಿನೇ ಹಾಕೊಂಡು ಈರುಳ್ಳಿನೂ ಈಗ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಷ್ಟೇ ಬೇಯಿಸ್ಕೊತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಹಸಿ ವಾಸನೆ ಹೋಗಿ ಈಗ ಕರೆಕ್ಟಾಗಿ ಸಾಫ್ಟಾಗಿ ಅವ್ರಿ. ಇದಕ್ಕೊಂದು ಸ್ವಲ್ಪ ಚಿಟಿಕೆ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ಇಲ್ಲಿ ನಾನು 1.5 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇನ್ನೊಂದು ಸ್ವಲ್ಪ ಖಾರ ಇಷ್ಟ ಅಂದರೆ ನೀವು 2 ಸ್ಪೂನ್ ಆಗಷ್ಟು ಹಾಕ್ಬೋದು ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟು ಇಲ್ಲಿ ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು. ಇದನ್ನು ಬೇಯಿಸ್ತೀನಿ ರೀ. ಲೋ ಫ್ಲೇಮಲ್ಲಿ ಇಟ್ಟನೆ ಮಸಾಲೆಗಳನ್ನು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಬೇಯಿಸೋಣ್ರಿ. ಮಸಾಲೆ ಚೆನ್ನಾಗಿ ಬೇಯಬೇಕು ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಸೀದೋಗ್ತದೆ ಮತ್ತು ಟೇಸ್ಟ್ ಕೈ ಆಗ್ತದೆ ರೀ. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ಲ ಗ್ರೇವಿನೂ ಟೇಸ್ಟ್ ಚೆನ್ನಾಗಿ ಆಗ್ತದೆ ರೀ. ನಾನು ಲೋ ಫ್ಲೇಮಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಆ ಶೇಂಗಾ ಎಳ್ಳು ಕೊಬ್ಬರಿ ಏನು ಪುಡಿ ಮಾಡ್ಕೊಂಡಿವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆ ಅದನ್ನು ಬೇಯಿಸ್ಕೊತೀನಿ ರೀ. ಇದನ್ನು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು. ನೋಡಿ ಈರುಳ್ಳಿ ಮಸಾಲೆ ಜೊತೆ ಆ ಶೇಂಗಾ ಪುಡಿ ಎಳ್ಳಿನ ಪುಡಿನೂ ಕೊಬ್ಬರಿ ಪುಡಿನೂ ಈಗ ಬೇಯ್ದದ್ರಿ. ಇದಕ್ಕೆ ನಾನು ಸಣ್ಣ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟಿದ್ದೆ ರೀ. ಅದನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಬೇಡ್ರಿ. ಈ ಬದನೇಕಾಯಿ ಎಣ್ಗಾಯಿಗೆ ಹುಣಸೆ ಹಣ್ಣನ್ನೇ ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಆ ಹುಣಸೆ ರಸನ್ನು ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ. ಟೊಮ್ಯಾಟೊಕ್ಕೂ ಫ್ಲೇವರ್ ಚೆನ್ನಾಗಿ ಬರಲ್ಲ ರೀ. ಹುಣಸೆ ಹಣ್ಣಿನ ರಸದಿಂದಲೇ ಎಣ್ಗಾಯಿ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಈಗ ಉಪ್ಪು ಮಸಾಲೆ ಎಲ್ಲನೂ ರೆಡಿ ಆಗಿದೆ ರೀ. ಇದಕ್ಕೆ ನಾನು 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕೋದು. ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ. ನಿಮಗೆ ಎಷ್ಟು ಥಿಕ್ ಬೇಕೋ ತೆಳು ಬೇಕೋ ಅದೇ ರೀತಿ. ಇಲ್ಲ ಒಬ್ರಿಗೆ ಗ್ರೇವಿ ಗಟ್ಟಿ ಇಷ್ಟ ಆಗ್ತಿರ್ತದೆ, ಒಬ್ರಿಗೆ ತೆಳು ಇಷ್ಟ ಆಗ್ತಿರ್ತದೆ. ನಿಮಗೆ ಎಷ್ಟು ಬೇಕಷ್ಟ ನೀವು ನೋಡಿಕೊಂಡು ಮಾಡ್ಕೊರಿ. ನೋಡಿ ನಾನು ಇಷ್ಟೇ ಸ್ವಲ್ಪ ಒಂದು ಸಣ್ಣ ಗ್ಲಾಸ್ಗೆ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕಿದ್ದೀನಿ ರೀ. ಹುಣಸೆ ಹಣ್ಣು ಹಾಕಿರತ್ತೆ, ಹುಳಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಹಾಕಿರಿ. ಈ ಬದನೇಕಾಯಿ ಎಣ್ಗಾಯಿ ಪಲ್ಯ ಹುಣಸೆ ರಸ ಮತ್ತು ಬೆಲ್ಲದಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡೀನಿ. ಈಗ ಇದು ಒಂದು ಸ್ವಲ್ಪ ಕುದಿ ಬರಲಿ ರೀ. ಒಂದು ಕುದಿ ಬರ್ಬೇಕ್ರಿ ಇದು. ನೋಡಿ ಕುದಿ ಬಂದದ ರೀ. ನೋಡಿ ಮಸಾಲೆ ಅದು ಎಲ್ಲ ಚೆನ್ನಾಗಿ ಕುದ್ದು ಗ್ರೇವಿ ರೆಡಿ ಆಗ್ಯದ. ಇದಕ್ಕೆ ನಾನು ಕರೆದಿಟ್ಕೊಂಡಿರುವಂಥ ಬದನೇಕಾಯಿನ ಹಾಕ್ತಾಯಿದ್ದೀನಿ. ನೋಡಿ ನಿಮ್ಗೆ ಇನ್ನೊಂದು ಸ್ವಲ್ಪ ಅದು ತುಂಬ ಗಟ್ಟಿ ಅನ್ಸಕತ್ತಿದ್ರೆ ನೀವು ನೋಡಿಕೊಂಡು ನೀರನ್ನು ಮತ್ತು ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಖಾರ ನಿಮಗೆ ಜಾಸ್ತಿ ಇಷ್ಟ ಅಂದರೆ 2 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಹಾಕ್ಬೋದು. ನೋಡಿ ಆ ಗ್ರೇವಿ ಒಳಗೆ ಇನ್ನೊಂದು ಸ್ವಲ್ಪ ಬದನೇಕಾಯಿ ಕುದಿಬೇಕು ರೀ. ನಾನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ 2 ನಿಮಿಷ ಕುದಿಸ್ತೀನಿ ರೀ. ನೋಡಿ ಎಣ್ಣೆನೂ ಸಪ್ರೇಟ್ ಆಗೈತಿ, ಬದನೇಕಾಯಿನೂ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದ್ದು ತುಂಬಾ ಸಾಫ್ಟಾಗಿರ್ತಾವೆ ರೀ. ನೋಡಿ ಅದು ತುಂಬ ಸಕಟ್ ಕರಿಯೋದ್ರಿಂದ ತುಂಬಾ ಸಾಫ್ಟಾಗಿರ್ತದೆ ರೀ ಬದನೇಕಾಯಿ.
ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಮಸಾಲೆ ಒಳಗೆ ಆ ಗ್ರೇವಿ ಒಳಗೂ ಚೆನ್ನಾಗಿ ಕುದಿರ್ತಾವೆ ರೀ. ನಾನು ಲಾಸ್ಟಿಗೆ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾಯಿದ್ದೀನಿ. ನೋಡಿ ಅದನ್ನೂ ಮಿಕ್ಸ್ ಮಾಡೋಣ ರೀ. ನೋಡಿ ಕರೆಕ್ಟಾಗಿ ಈಗ ಮಿಕ್ಸ್ ಆಗಿದೆ ರೀ. ಬಿಸಿ ಬಿಸಿ ಆಗಿರುವಂಥ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗಿದೆ ರೀ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಬಿಸಿ ಅನ್ನ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಕರಿಬೋದು ರೀ. ನಾವು ಈ ಕಡೆ ಇದನ್ನು ಫಂಕ್ಷನ್ದಲ್ಲಿನೂ ಮಾಡಿರ್ತೀವಿ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬದನೆಕಾಯಿ ಪಲ್ಯನ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರ. ನಾನೊಂದು ಹೊಸ ಥರದ ಬದನೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ. ಯಾರಿಗೆ ಬದನೆಕಾಯಿ ಪಲ್ಯ ಇಷ್ಟ ಆಗೋಲ್ಲೋ ಅವ್ರಿಗೂ ತುಂಬ ಇದು ಫೇವ್ರೇಟ್ ಆಗ್ತದೆ ರೀ. ಇದನ್ನು ನೀವು ಈ ರೀತಿಯಲ್ಲಿ ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ನಾನಿಲ್ಲಿ 2 ಬದನೆಕಾಯನ್ನು ತೊಗೊಂಡಿದ್ದೀನಿ. ಈ ರೀತಿ ಉದುದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿನಿ ರೀ. ಒಂದು ಭಾಗದಲ್ಲಿ 3 ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಬದನೆಕಾಯಿ ಐತೋ ಆ ಬದನೆಕಾಯಲ್ಲಿ ನೀವು ಮಾಡ್ಕೊರಿ. ಈಗ ಮಾರ್ಕೆಟಲ್ಲಿ ತುಂಬ ಬೇರೆ ಬೇರೆ ರೀತಿ ಬದನೆಕಾಯಿ ಬರ್ತಾವೆ. ಈ ಹೋಳುಗಳು ಕಪ್ಪಾಗಬಾರ್ದು ಅಂತ ಹೇಳಿ ಈ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಇಟ್ಕೊಂಡಿದ್ದೀನಿ. ಇವು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೊಗೋತೀನಿ ರೀ ಈ ಹೋಳುಗಳನ್ನು. ಅದೇ ರೀತಿ ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗೆದು ಇಷ್ಟಿಷ್ಟೇ ಉದ್ದು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಇವನು ಕಪ್ಪಾಗಬಾರ್ದು ಅಂತ ಹೇಳಿನೇ ನೀರಲ್ಲಿ ಒಂದು ಬಾರಿ ತೊಳೆದು ಮತ್ತು ನೀರಲ್ಲಿ ಹಾಕಿಟ್ಟಿದ್ದೀನಿ ರೀ. ಈ ನೀರನ್ನು ತೆಗೆದು ಇವನು ಕಾಟನ್ ಬಟ್ಟೆಲೆ ಒರೆಸಿ ತೊಗೋತೀನಿ ರೀ. ಈ ಒಂದು ಕಡಾಯಲ್ಲಿ ನಾನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ಈಗ ನಾನು ಈ ಬದನೆಕಾಯನ್ನು ಇವನ್ನ ನೀರೊಳಗಿನ ತೆಗೆದು ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ ರೀ. ಇವನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಫ್ರೈ ಮಾಡ್ತಾಯಿದ್ದೀನಿ ರೀ. ಈ ರೀತಿ ಫ್ರೈ ಮಾಡಿ ಪಲ್ಯ ಮಾಡ್ರೆ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ರೀ. ತುಂಬ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋದಿರಲ್ಲ ರೀ. ಸ್ವಲ್ಪನೇ ನಾನು ಫ್ರೈ ಮಾಡಿ ನೋಡಿ ಇಷ್ಟು ತೋರಿಸ್ತಾ ಇದ್ದೀನಿ. ಇಷ್ಟು ಮೆತ್ತಗಾದ್ರೆ ಸಾಕು ರೀ. ಇಷ್ಟೇ ಫ್ರೈ ಕರೆಕ್ಟಾಗ್ಯಾವ್ರಿ. ನಾನೀಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ನಾನು ಕಲರ್ ಏನು ಚೇಂಜ್ ಮಾಡಿಲ್ಲ ರೀ. ಇದರಲ್ಲಿ ಸ್ವಲ್ಪನೇ ಸಾಫ್ಟ್ ಅಂದ್ರೆ ಒಂದು 50% ಈಗ ಇವು ಬೇಯ್ದಿರ್ತಾವೆ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಅದೇ ರೀತಿ ಈ ಆಲೂಗಡ್ಡೆ ಪೀಸ್ಗಳನ್ನು ಒರೆಸಿ ತೊಗೊಂಡಿದ್ದೀನಿ. ಇವನು ಫ್ರೈ ಮಾಡೋಣ. ಇವನು ಏನು ತುಂಬ ಫ್ರೈ ಮಾಡೋದು ಬೇಡ್ರಿ. ಮ್ಯಾಲಿನ ಲೇಯರ್ ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕ್ರಿ. ಅಷ್ಟನ್ನೇ ನಾನು ಫ್ರೈ ಮಾಡ್ಕೋತೀನಿ ರೀ. ಇವನ್ನೇನು ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳಲ್ಲ ರೀ. ನೋಡಿರಿ ಮ್ಯಾಲೆ ನೋಡ್ರಿ ಕ್ರಿಸ್ಪಿ ಆದಂಗೆ ಕಾಣಕತ್ತಾವ. ಈಗ ಇವನು ಫ್ರೈ ಆಗ್ಯಾವ್ರಿ. ಇವನು ತಕ್ಕೊಂಡು ಅದೇ ಪ್ಲೇಟಿಗೆ ಹಾಕೋತೀನಿ ರೀ. ನೋಡ್ರಿ ಇವು ಫ್ರೈ ಆಗ್ಯಾವ್ರಿ. ಇದನ್ನು ನಾನು ಬದನೆಕಾಯಿ ಪ್ಲೇಟಿಗೆ ಹಾಕೋತೀನಿ ರೀ. ಈಗ ಒಂದು ಸ್ವಲ್ಪ ಹೊತ್ತಿವು ಅನ್ಕ ಸೈಡಿಗೆ ಇರಲಿ ರೀ. ಈಗ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ ರೀ. ಎಣ್ಣೆ ಕಾಯ್ದ ಮೇಲೆ ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ದಾಲ್ಚೀನಿ, ಒಂದು 2 ಪಲಾವ್ ಎಲೆ, ಒಂದು ಸಣ್ಣ ಸ್ಪೂನ್ ಅದ. ನೀವು ದೊಡ್ಡ ಸ್ಪೂನ್ ಇದ್ರೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆ. ಅವನ್ನ ಫ್ರೈ ಮಾಡೋಣ ರೀ. ಈಗ ಫ್ರೈ ಆದಮೇಲೆ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ, ಒಂದು 6 7 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ನೀವು ಕಲ್ಲಿದ್ರೆ ಕಲ್ಲಲ್ಲೂ ಕುಟ್ಟಿ ಹಾಕಿರಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸೋಣ್ರಿ. ಈಗ ಇದು ಬೇಯ್ದದ್ರಿ. 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಬೇಯಿಸ್ಕೊಂಡ್ರಿ. ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕ್ರಿ. ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ ಈಗ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಆಗಿ ಸಾಫ್ಟನ್ನಾಗ್ಯಾರ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗ್ತದೆ. ಇದನ್ನು ಒಂದು ಸ್ವಲ್ಪ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸೋಣ್ರಿ. ನೋಡಿ 2 ನಿಮಿಷ ಆಗಿದ್ರಿ. ಟೊಮೆಟೊನು ನೋಡಿ ಎಷ್ಟು ಸಾಫ್ಟ್ ಆಗ್ಯಾರ, ಅಂದರೆ ಸ್ಮ್ಯಾಶ್ ಆಗುತ್ತೆ. ಒಂದು ಸ್ವಲ್ಪ ಮಸಾಲೆಗಾಗಿ ನಾನು ಒಂದು ಚಿಟಿಕೆ ಅರಿಶಿಣ, 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ಮಸಾಲೆನ ಚೆನ್ನಾಗಿ ಬೇಯಿಸೋಣ್ರಿ. ಮಸಾಲೆ ಮತ್ತು ಸೀದೋದ್ರೆ ಪಲ್ಯ ಟೇಸ್ಟ್ ಚೆನ್ನಾಗಾಗಲ್ಲ.
ಇದನ್ನು ಇಲ್ಲೊಂದು 2 ಸ್ಪೂನಾಗಷ್ಟು ನೀರು ಹಾಕ್ತೀನಿ ನಾನು. ಅದನ್ನು ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಾವಲ್ರಿ, ಪಲ್ಯ ಟೇಸ್ಟು ಅಷ್ಟೇ ಗ್ರೇವಿ ಚೆನ್ನಾಗಿ ಆಗ್ತದೆ ನೋಡಿ. ಈಗ ಚೆನ್ನಾಗಿ ಬೇಯ್ತಾವ್ರಿ ಇವು. ಇಲ್ಲಿ ನಾನು ಇವು ಫ್ರೈ ಮಾಡಿಟ್ಕೊಂಡಂಥ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಈ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ್ರಿ. ಈಗ ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಇನ್ನೊಂದು ಸ್ಪೂನ್, ಒಂದು 4 ಸ್ಪೂನಾಗಷ್ಟು ನೀರು ಹಾಕ್ತೀನಿ, ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ನೋಡಿ. ಚೆನ್ನಾಗಿ ಬೇಯ್ದದ್ರಿ. ನಿಮಗೆ ಈ ಥರ ಡ್ರೈ ಬೇಕಂದ್ರೆ ನೀರನ್ನು ಕಡಿಮೆ ಹಾಕ್ರಿ. ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀರನ್ನು ನೀವು ಹೆಚ್ಚಿಗೆ ಹಾಕ್ಬೋದು. ಇಲ್ಲೊಂದು ಅರ್ಧ ಸ್ಪೂನಾಗಷ್ಟು ನಾನು ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲನೂ ಹಾಕ್ಬೋದು. ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರಿ ನೋಡಿರಿ. ನಾನು ಆಲೂಗಡ್ಡೆನ ತೋರಿಸ್ತಾ ಇದ್ದೀನಿ. ಅಲ್ಲಿನೂ ಒಂದು 50% ಬೇಯ್ದಿರ್ತಾವ್ರಿ ನೋಡಿ. ಎಷ್ಟು ಪಟ್ನೆ ಕಟ್ಟಾಗತ್ತದಂದ್ರೆ ತುಂಬ ಸಾಫ್ಟಾಗಿನೂ ಆಲೂಗಡ್ಡೆನೂ ಬೇಯ್ದವ್ರಿ. ಈಗ ಕರೆಕ್ಟಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಈಗ ಬಿಸಿ ಬಿಸಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ ರೆಡಿ ಆಗಿದ್ರಿ. ಇದು ರೊಟ್ಟಿ, ಚಪಾತಿ, ಪರಾಟ, ಅನ್ನಕ್ಕೆ ಯಾವುದಕ್ಕಾದ್ರೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಲ್ಲ. ಇದು ರೊಟ್ಟಿ ಮತ್ತು ಚಪಾತಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿದೆ. ಈಗ ನಾನು ಈ ಥರ 5 ಬದನೆಕಾಯಿ ತೊಗೊಂಡಿನಿ ರೀ, ಮೀಡಿಯಮ್ ಸೈಜದ್ದು. ಈಗ ಒಂದು ಇಡ್ಲಿ ಪ್ಲೇಟ್ ತೊಗೋತಾ ಇದ್ದೀನಿ ರೀ. ಈ ಬದನೆಕಾಯಿಗೆ ನಾನು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಈ ರೀತಿ ಇಟ್ಕೋತಾ ಇದ್ದೀನಿ ರೀ ಪ್ಲೇಟ್ ಒಳಗೆ. ಇದನ್ನೀಗ ಸ್ಟೀಮ್ ಮಾಡ್ಲಿಕ್ಕೆ ಇಡ್ಲಿ ಪಾತ್ರೆ ಒಳಗೆ ನಾನು ಫಸ್ಟೇ ನೀರನ್ನು ಹಾಕಿಟ್ಕೊಂಡಿದ್ದೆ ರೀ. ಈಗ ನೀರು ಬಿಸಿ ಆಗಿದೆ ರೀ. ಇದನ್ನು 10 ನಿಮಿಷ ಸ್ಟೀಮ್ ಮಾಡೋಣ ರೀ. ಬದನೆಕಾಯಿ ಸ್ವಲ್ಪ ದಪ್ಪಿದ್ರೆ ನೀವು 15 ನಿಮಿಷ ಸ್ಟೀಮ್ ಮಾಡ್ಬೇಕು ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, 4 ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನು ತಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡೋಣ ರೀ. ಈ ರೀತಿ ಈಗ ಪೇಸ್ಟು ರೆಡಿ ಆಗ್ಯದ ರೀ. ಈಗ ಇನ್ನೊಂದು ಬೌಲ್ಗೆ ನಾನು ಅರ್ಧ ಕಪ್ಪಾಗಷ್ಟು ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಈ ರೀತಿ ಸ್ಮೂತ್ ಸ್ಟ್ರಕ್ಚರ್ ಬರೋ ತನಕ ಮಿಕ್ಸ್ ಮಾಡ್ತೀನಿ ರೀ. ಈಗ ಬದನೆಕಾಯಿ ಸ್ಟೀಮ್ ಆದಮೇಲೆ ಈಗ ಇದು ನೋಡ್ರಿ ಫುಲ್ಲ ಸಾಫ್ಟ್ ಆಗ್ಯಾವ್ರಿ. ಈಗ ಇದರ ಮೇಲಿನ ಸಿಪ್ಪೆಯನ್ನು ನಾವು ತಗೊಳ್ಳೋಣ್ರಿ. ಆಯಿಲ್ ಹಚ್ಚೋದ್ರಿಂದ ಸಿಪ್ಪೆ ಜಲ್ದಿ ಉಸ್ತದ್ರಿ. ನೀವು ಕೈಲೇ ತೆಗಿಬೋದು ಅಥವಾ ಪೀಲರ್ಲೇನೂ ಇದರ ಸಿಪ್ಪೆಯನ್ನು ತೆಗಿಬೋದು. ಇದು ಸ್ಟೀಮ್ ಆದಮೇಲೆ ಫುಲ್ಲ ಸಾಫ್ಟ್ ಆಗಿರ್ತದೆ ರೀ. ನಾನು ಈ ರೀತಿ ಸಿಪ್ಪೆ ತೆಗೆದ್ಮೇಲೆ ಇವನ್ನ ಮುಂದಿಂದನ್ನು ಕಟ್ ಮಾಡಿ ತೆಕ್ಕೊಂಡು ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಂತೂ ಫುಲ್ಲ ಸಾಫ್ಟ್ ಆಗಿರ್ತದೆ ರೀ. ನೀವು ಬೇಕಂದ್ರೆ ಸ್ಮ್ಯಾಶರ್ಲೆ ಸ್ಮ್ಯಾಶು ಮಾಡ್ಬೋದು ರೀ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲು, ಅರ್ಧ ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನ್ ಆಗಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ.
ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈ ಥರ ಕೆಂಪು ಕಲರ್ ಆಗೋಂಗೆ ಫ್ರೈ ಮಾಡೋಣ್ರಿ. ಈಗ ಸ್ವಲ್ಪ 2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕತ್ತೀನಿ ರೀ. ಇದಕ್ಕೆ ಸ್ವಲ್ಪ ಇಂಗು, ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತದೆ ರೀ. ಆ ಹಸಿಮೆಣ್ಸಿನ್ಕಾಯಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಈಗ ನಾನು ಆ್ಯಡ್ ಮಾಡ್ತೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡೋಣ್ರಿ. ಈಗ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ್ರಿ. ಇದ್ರ ಕ್ರಿಸ್ಪಿನೆಸ್ ಇರಬೇಕ್ರಿ, ಭಾಳ ಸಾಫ್ಟ್ ಆಗಬಾರ್ದು ರೀ. ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಟೊಮ್ಯಾಟೊ, ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚೆ ಆಗಷ್ಟು ಅರಿಶಿಣ ಪುಡಿ, ಆ ಸ್ಮ್ಯಾಶ್ ಮಾಡ್ಕೊಂಡಿರುತ್ತೋ ಅಥವಾ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಈಗ ಹಾಕಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡಿರಿ, ಈಗ ನೀವು ಇದನ್ನು 2 ನಿಮಿಷ ಬೇಯಿಸ್ರೆ ಸಾಕ್ರಿ. ಇದನ್ನು ನೀವು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಇದಕ್ಕೆ ತಣ್ಣಗಾದ್ಮೇಲೆ ಈ ಮೊಸರನ್ನು ಆ್ಯಡ್ ಮಾಡತ್ತೀನಿ ರೀ. ಇದಕ್ಕೀಗ ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು.